ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿ ಕನ್ನಡದಲ್ಲಿ ದ್ವಿತೀಯ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ LBA ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಬಹು ಆಯ್ಕೆಯ ಪ್ರಶ್ನೆಗಳು ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆದ್ರೆ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 1 ನೋಡಿ, ಸುಧಾಮನು ತನ್ನ ಗೆಳೆಯನಾದ ಕೃಷ್ಣನಿಗೆ ಉಡುಗೊರೆಯಾಗಿ ಏನನ್ನು ತೆಗೆದುಕೊಂಡು ಹೋದನು? ಆಯ್ಕೆಗಳು ಗೋಧಿ, ಅವಲಕ್ಕಿ, ಭತ್ತ ಹಾಗೂ ರಾಗಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಅವಲಕ್ಕಿ. ಪ್ರಶ್ನೆ 2, ನಾಯಕ ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಲನಚಿತ್ರ ಯಾವುದು? ಆಯ್ಕೆಗಳು ಬೇಡರ ಕಣ್ಣಪ್ಪ, ಜೀವನ ಚೈತ್ರ, ಭಕ್ತ ಕನಕದಾಸ ಹಾಗೂ ಕಸ್ತೂರಿ ನಿವಾಸ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಬೇಡರ ಕಣ್ಣಪ್ಪ. ಪ್ರಶ್ನೆ 3, ನೀ ಹೋದ ಮರುದಿನ ಕವಿತೆಯನ್ನು ಕವಿ ಚೆನ್ನಣ್ಣ ವಾಲಿಕಾರ್ ಅವರು ಯಾರನ್ನು ಉದ್ದೇಶಿಸಿ ಬರೆದಿದ್ದಾರೆ? ಆಯ್ಕೆಗಳು ಗಾಂಧೀಜಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್, ವರನಟ ರಾಜ್ಕುಮಾರ್, ಶ್ರೀಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 4, ಮಗು ಮತ್ತು ಹಣ್ಣುಗಳು ಪದ್ಯದಲ್ಲಿ ಕವಿ ಮಗುವು ಯಾವ ಹಣ್ಣಿನಂತೆ ಕೊಂಚ ಬಾಗಬೇಕು ಎಂದು ಹೇಳಿದ್ದಾರೆ? ಆಯ್ಕೆಗಳು ನಿಂಬೆಹಣ್ಣು, ಸೇಬು, ಮಾವಿನ ಹಣ್ಣು ಹಾಗೂ ಬಾಳೆಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ಬಾಳೆಹಣ್ಣು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿರಿ. ಮಕ್ಕಳ, ಇಲ್ಲಿ ಒಟ್ಟು 3 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 5, ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ಮೂಲ ಹೆಸರು ಡ್ಯಾಶ್. ಸರಿಯಾದ ಉತ್ತರ ಮುತ್ತುರಾಜ. ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ಹೆಸರು ಮುತ್ತುರಾಜ. ನೋಡಿ ಮಕ್ಕಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರೋ ಕಡೆ ನೀವು ಮುತ್ತುರಾಜ ಅಂತ ಬರೀಬೇಕು. ನೆಕ್ಸ್ಟು ಪ್ರಶ್ನೆ 6, ಬಡತನ ನಮಗಿರಲಿ, ಮನೆ ತುಂಬ ಡ್ಯಾಶ್ ಇರಲಿ ಎಂದು ಸುಧಾಮನ ಹೆಂಡತಿ ಬೇಡಿಕೊಂಡಳು. ಇದಕ್ಕೆ ಸರಿಯಾದ ಉತ್ತರ ಮಕ್ಕಳಿರಲಿ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳು ಇರಲಿ ಎಂದು ಸುಧಾಮನ ಹೆಂಡತಿ ಬೇಡಿಕೊಂಡಳು. ನೆಕ್ಸ್ಟು ಪ್ರಶ್ನೆ 7, ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಡ್ಯಾಶ್ ಆಗು ಎಂದು ಕವಿ ಹೇಳುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಎಲಚಿಯಾಗು. ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗು ಎಂದು ಕವಿ ಹೇಳುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳ, ಇಲ್ಲಿ ಒಟ್ಟು 5 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 8, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗಾಗಿ ನಡೆದ ಯಾವ ಪ್ರಸಿದ್ಧ ಚಳುವಳಿಗೆ ಧುಮುಕಿದರು? ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗೆ ಆದ್ಯತೆ ಮತ್ತು ಮಾನ್ಯತೆ ಸಿಗಬೇಕೆಂದು ನಡೆದ ಗೋಕಾಕ್ ಚಳುವಳಿಗೆ ಧುಮುಕಿದರು. ಪ್ರಶ್ನೆ 9, ಸುಧಾಮನಿಗೆ ಕೊನೆಯವರೆಗೂ ಯಾವುದೊಂದೇ ಸಾಕು ಎನಿಸಿತು? ಉತ್ತರ ಸುಧಾಮನಿಗೆ ಕೊನೆಯವರೆಗೂ ಕೃಷ್ಣನ ಸ್ನೇಹವೊಂದೇ ಸಾಕು ಎಂದು ಎನಿಸಿತು. ಪ್ರಶ್ನೆ 10, ನೀ ಹೋದ ಮರುದಿನ ಕವನದಲ್ಲಿ ಪ್ರತಿನಿತ್ಯ ಎದ್ದಾಗ ಬಡಜೀವಿಗಳಿಗೆ ಏನು ತಪ್ಪಿಲ್ಲ? ಉತ್ತರ ಪ್ರತಿನಿತ್ಯ ಎದ್ದಾಗ ಬಡಜೀವಿಗಳಿಗೆ ಸುದ್ದಿ ಸಂಭ್ರಮವು ದೇಕುವುದು ತಪ್ಪಿಲ್ಲ. ಪ್ರಶ್ನೆ 11, ಕವಿಯ ಪ್ರಕಾರ ಜನರ ಕಣ್ಣಿಗೆ ಕಂಡರೆ ಯಾವ ಹಣ್ಣಿನಂತೆ ಕಾಣಬೇಕು? ಉತ್ತರ ಜನರ ಕಣ್ಣಿಗೆ ಕಂಡರೆ ಕಲ್ಲಂಗಡಿಯಾಗಿ ಕಾಣಬೇಕು. ಪ್ರಶ್ನೆ 12, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯವು ಯಾವ ಗೌರವ ಪದವಿಯನ್ನು ನೀಡಿ ಪುರಸ್ಕರಿಸಿತು? ಉತ್ತರ ಮೈಸೂರು ವಿಶ್ವವಿದ್ಯಾಲಯವು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ,
2-3 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ ಒಟ್ಟು 4 ಪ್ರಶ್ನೆಗಳಿರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 2 ಅಂಕಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 13. ಕೃಷ್ಣನು ಸುಧಾಮನನ್ನು ತನ್ನ ಅರಮನೆಯಲ್ಲಿ ಹೇಗೆ ಸತ್ಕರಿಸಿದನು? ಉತ್ತರ. ಕೃಷ್ಣನು ಸುಧಾಮನನ್ನು ಕಂಡ ತಕ್ಷಣ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಅವನ ಕೈ ಹಿಡಿದು ಅರಮನೆಯೊಳಗೆ ಕರೆದೊಯ್ದನು. ಗೆಳೆಯನ ಆನಂದ ಬಾಷ್ಪವನ್ನು ನೋಡಿ ಸಂತೈಸಿದನು. ಸುಧಾಮ ತಂದಿದ್ದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿ ರುಕ್ಮಿಣಿಗೂ ಪ್ರೀತಿಯಿಂದ ಉಣಿಸಿದನು ಹಾಗೂ ಗೆಳೆಯನಿಗೆ ವಿಶ್ರಾಂತಿಯ ವ್ಯವಸ್ಥೆಯನ್ನು ಕಲ್ಪಿಸಿದನು. ಪ್ರಶ್ನೆ 14. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು ಮತ್ತು ಇವರ ಜನ್ಮಸ್ಥಳ ಯಾವುದು? ಉತ್ತರ. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಹಾಗೂ ತಾಯಿ ಶ್ರೀಮತಿ ಲಕ್ಷ್ಮಮ್ಮ. ಇವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಗೆ ಸೇರಿದ ಗಾಜನೂರು. ಪ್ರಶ್ನೆ 15. ಕವಿ ಚೆನ್ನಣ್ಣ ವಾಲೀಕರ್ ಅವರು ಬಡಜೀವಿಯ ತಾಳ್ಮೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಮತ್ತು ಏಕೆ? ಉತ್ತರ. ಬಡಜೀವಿಗಳು ಕಷ್ಟಪಟ್ಟು ದುಡಿದು ಬಾಳುತ್ತಿದ್ದಾರೆ. ಅವರ ತಾಳ್ಮೆಗೂ ಮಿತಿಯಿದ್ದು ಒಮ್ಮೆ ತಾಳ್ಮೆ ಮೀರಿದರೆ ಆ ಸಾಮಾನ್ಯ ಬಡಜೀವಿಯೂ ಕೂಡ ಚೇಳಾಗಿ ಕುಟುಕುವನು ಎಂದು ಕವಿ ಹೋಲಿಸಿದ್ದಾರೆ. ಪ್ರಶ್ನೆ 16. ಮಗು ಮತ್ತು ಹಣ್ಣುಗಳು ಕವಿತೆಯಲ್ಲಿ ಮಗು ಜನರ ಕಣ್ಣಿಗೆ ಹೇಗೆ ಅಪರೂಪವಾಗಬೇಕು ಎಂದು ಕವಿ ಬಯಸುತ್ತಾರೆ? ಉತ್ತರ. ಮಗು ಜನರ ಕಣ್ಣಿಗೆ ಕಿತ್ತಳೆ, ಮೋಸಂಬಿ, ರಸಪೂರಿ ಮಾವು ಮತ್ತು ಅಂಜೂರದ ಹಣ್ಣಿನಂತೆ ಅಪರೂಪವಾಗಬೇಕು ಹಾಗೂ ಬೇಸಿಗೆಯ ಕಣ್ಣುಗಳಿಗೆ ತಂಪನ್ನು ನೀಡುವ ದಾಳಿಂಬೆಯಂತೆ ತನಿರಸದ ಖನಿಯಾಗಬೇಕು ಎಂದು ಕವಿ ಬಯಸುತ್ತಾರೆ. ಮಕ್ಕಳ, ಇಲ್ಲಿಗೆ ದ್ವಿತೀಯ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ LBA ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.